ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಓಕೆ, ಏನೋ ಬಿಗ್ ಬಾಸ್ 12 ಆಯಿತು, ಬಿಗ್ ಬಾಸ್ 13 ಬಂತು. ಮೇಡಮ್ ಏನು ಮೇಡಮ್ ಈ 13ದು ಕತೆ ಏನು ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಮೇಡಮ್ ಇದು ಏನು 13 ಅರ್ಥನೇ ಆಗ್ತಿಲ್ಲ. ನಮ್ಮ ಇಡೀ ಕರ್ನಾಟಕದ ಮೂಲೆ ಮೂಲೆ ಇರುವಂಥ ನಮ್ಮ ಹುಡುಗರು ಆಯಿತಾ, ಎಲ್ಲರೂ ವಿಡಿಯೋ ಮಾಡಿ ಕಲರ್ಸ್ ಕನ್ನಡ ವಾಹಿನಿಗೆ ಕಳಿಸಿ ನನ್ನನ್ನು ಕರಿಬೋದಾ ಅಂತ ತುಂಬಾ ಉತ್ಸಾಹದಿಂದ ಇದ್ದಾರೆ. ಇದು ವರ್ಕೌಟ್ ಆಗುತ್ತಾ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನೋಡಿ, ಬೀಜ ಬಿತ್ತೋದು ರೈತನ ಕೆಲಸ, ಸರಿಯಾ? ಬೀಜ ಬಿತ್ತೋದು ರೈತನ ಕೆಲಸ. ಮಳೆ ಬಂದು ಮೊಳಕೆ ಬಂದು ಅದು ಬೆಳೆ ಚೆನ್ನಾಗಿ ಬಂದು ಅದೆಲ್ಲವೂ ಕೂಡ ಪ್ರಕೃತಿಯ ಒಂದು ಅಂತ ಹೇಳ್ತಾರಲ್ವ, ಅದು ತಾನಾಗೆ ನಡೆಯುತ್ತೆ, ಸರಿಯಾ? ಈ ವಿಡಿಯೋ ಅನ್ನೋದೇನಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ದಿ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅನ್ನೋ ಏನಿದೆ ಈ ಕಾನ್ಸೆಪ್ಟು, ವಿಡಿಯೋನ ಕಳಿಸೋತಾರೆ, ಎಲ್ಲರ ವಿಡಿಯೋಗಳನ್ನ ಕಳಿಸ್ತಾರೆ. ಬಟ್ ಅದು ಯಾರಿಗೆ ಲಕ್ಕಿದೆ, ಯಾರ ಒಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಹೆಂಗೆ ಏನು ಇದೆಲ್ಲವೂ ಕೂಡ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ದಿ ಕಾಮನ್ ಮ್ಯಾನ್ ಅಂದರೆ ಯಾರು ಅಂದರೆ ಕ್ರಿಯೇಟರ್ ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳು. ಇದು ನಿಮಗೊಂದು ಸ್ವಲ್ಪ ನಾನು ಹೇಳೋದು ಚೂರು ಇದು ಅನಿಸ್ಬೋದು. ಕಂಟೆಂಟ್ ಕ್ರಿಯೇಟರ್ಗಳೇ ಆಲ್ಮೋಸ್ಟ್ ಬಿಗ್ ಬಾಸ್ ದಿ ಕಾಮನ್ ಮ್ಯಾನಿಗೆ ಬರೋರು ನೀವು ಬರೆದಿಟ್ಕೊಳ್ಳಿ. ಅದರಲ್ಲಿ ಒಂದೋ ಎರಡೋ ಕಾಮನ್ ಮ್ಯಾನಿಂದ ಸಿಗ್ಬೋದು. ಯಾಕೆಂದರೆ ಬಿಗ್ ಬಾಸಿಗೆ ಹೋಗೋದಕ್ಕೆ ಅಂತಲೇ ಕಂಟೆಂಟ್ ಕ್ರಿಯೇಟರ್ಗಳು ಆಯಿತಾ ತುಂಬಾ ಪ್ರಯತ್ನ ಪಟ್ಟಿರ್ತಾರೆ. ಅಂದರೆ ಬೇರೆ ಸೀಸನ್ಗಳಲ್ಲಿ, ಈ ಸೀಸನ್ನಲ್ಲಿ ಅದೇನು ಹೇಳ್ತಾರಲ್ಲ, ತಾನಾಗಿ ಒಲಿದು ಬಂದ ಲಕ್ಷ್ಮಿ ಯಾರಾದರೂ ಎಡಗಲಲ್ಲಿ ಓದಿತಾರ? ಇಲ್ಲ. ಹಾಗಾಗಿ ಹಲವಷ್ಟು ಸೂಪರ್ ಡೂಪರ್ ಕಂಟೆಂಟ್ ಕ್ರಿಯೇಟರ್ಗಳು ಅವರ ವಿಡಿಯೋಗಳನ್ನು ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ಜಿಯೋ ಹಾಟ್ಸ್ಟಾರಿಗೆ ಕಳಿಸಿ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತು ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ಯಾಕೆಂದರೆ ಅಲ್ಲಿ ಸುಮಾರು ಒಂದು ಕಾಲಮ್ಸ್ಗಳೇ ಇದ್ದಾವೆ. ಅಂದರೆ ನೀವು ಕ್ರಿಯೇಟರ್ ಕಂಟೆಂಟರ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇವ್ರಿಗೆ ಏನು, ಇವ್ರ ಫೋಟೋ ನೋಡಿದರೆ ಅವ್ರಿಗೆ ಇಡೀ ಬಯೋಡಾಟಾ ಗೊತ್ತಾಗ್ಬಿಡುತ್ತೆ. ನೀವು ಯೋಚನೆ ಮಾಡಿ, ಅವಾಗ ಅವ್ರನ್ನ ಕಾಮನ್ ಮ್ಯಾನ್ ರೀತಿಲಿ ತಗೊಂಡಿದ್ದೀವಿ ಅಂತಲೂ ಕೂಡ ಇವ್ರು ಹೇಳ್ಬೋದು. ಒಟ್ಟಾರೆ ತುಂಬ ಜನ ಹೇಳೋದೇನು ಅಂದರೆ, ಮೇಡಮ್ ಇದು ವರ್ಕ್ ಆಗುತ್ತಾ ಅಂತ. ಸೀರಿಯಸ್ ಆಗಿ ವರ್ಕ್ ಆಗುತ್ತೆ. ಈಗ ಜೂನ್ 28ಕ್ಕೆ ಆಡಿಷನ್ ಪ್ರಕ್ರಿಯೆ ಮುಕ್ತಾಯ, ಅಂದರೆ ವಿಡಿಯೋ ಕಳಿಸೋಕ್ಕೆ ಎಲ್ಲರಿಗೂ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜೂನ್ 28ಕ್ಕೆ ಈ ಆಡಿಷನ್ನ ಪ್ರಕ್ರಿಯೆ ಮುಕ್ತಾಯವಾಗುತ್ತೆ. ಜುಲೈ 1st ವೀಕಲ್ಲಿ ಅಗ್ನಿ ಪರೀಕ್ಷೆನ ಒಂದು ಶೋ ಸ್ಟಾರ್ಟ್ ಆಗ್ತಾ ಇದೆ, ಆಯಿತಾ? ನಿಮಗೆ ಈ ಆಡಿಷನ್ ಇದು ಏನು ಜೂನ್ 28ಗೆ ಮುಗಿಯುತ್ತಲ್ವ, ಮುಗಿದ ತಕ್ಷಣ ಒಂದು ಪ್ರೋಮೋ ಬರುತ್ತೆ. ಜುಲೈ 1st ವೀಕಲ್ಲಿ ಆಡಿಷನ್ ಬರುತ್ತೆ. ಅಂದರೆ ಅಗ್ನಿ ಪರೀಕ್ಷೆನ ಒಂದು ಆಡಿಷನ್ನು, ಅದರಲ್ಲಿ ಬಿಗ್ ಬಾಸ್ಗೆ ಅಂದರೆ ಅಗ್ನಿಸಾಕ್ಷಿಯಿಂದ ಡೈರೆಕ್ಟು, ಸರಿ ಅಗ್ನಿಸಾಕ್ಷಿ ಅಲ್ಲ, ಅಗ್ನಿ ಪರೀಕ್ಷೆಯಿಂದ ಡೈರೆಕ್ಟು ಬಿಗ್ ಬಾಸ್ ಮನೆಗೆ ಎಂಟ್ರಿ. ಅಲ್ಲಿ ಕೆಲವಷ್ಟು ಕಂಟೆಸ್ಟೆಂಟ್ಗಳ ಒಂದು ಆಯ್ಕೆ, ಅವರ ಪೂರ್ವಾಭಾವವನ್ನು ತಿಳಿಸುವಂತಹ ಕೆಲಸವನ್ನು ಬಿಗ್ ಬಾಸ್ ಟೀಮ್ ನಮಗೆ ಮಾಡುತ್ತೆ. ಅಂದರೆ ಅವ್ರು ಯಾವ ಊರವರು, ಅವ್ರು ಯಾರು, ಏನು ಎತ್ತ ಏನು ಅನ್ನೋದು ಆ ಜಾತಕನ ನಮಗೆ ತೋರಿಸುತ್ತೆ. ಅದರಲ್ಲಿ ಯಾರಿಗೆ ಇಷ್ಟ ಆಗುತ್ತೋ, ಯಾರಿಗೆ ಬಿಡುತ್ತೋ, ಇಲ್ಲ ಅವ್ರಿಗೆ ವೋಟಿಂಗ್ಸ್ ಇರುತ್ತಾ, ಇಲ್ಲ ಅಲ್ಲಿರುವ ಜಡ್ಜ್ ಸೆಲೆಕ್ಟ್ ಮಾಡ್ತಾರೆ, ಇವೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಒಟ್ಟಾರೆಯಾಗಿ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕ್ರೇಜಿಯಾಗಂತೂ ಇರುತ್ತೆ. ಸೋಷಿಯಲ್ ಮೀಡಿಯಾನ ಒಂದು ಹಂತಕ್ಕೆ ತಗೊಂಡೋಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಕೂಡ ನೀವು ಏನು ಅಂತೀರೋ ಏನೋ ಗೊತ್ತಿಲ್ಲ, 12 ಸೀಸನ್ಗಿಂತ ಈ 13 ಸೀಸನ್ನು ಕ್ರಿಯೇಟರ್ಗಳಿಂದ ತುಂಬಿ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ಹಂತಕ್ಕೆ ತಗೊಂಡೋಗಿ ನೀವೆಲ್ಲ ತಲೆ ಕೆಡಿಸ್ಕೋಬೇಕು. ಹೆಂಗೆ ಅಂದರೆ, ಈ ಒಳ್ಳೆ ಹುಡುಗ ಪ್ರಥಮ ಇದ್ದಾಗ ಒಂಥರ ತಲೆ ಕೆಡೋದು ನೋಡಿ, ಆ ಥರ ತಲೆ ಕೆಡಿಸ್ಕೋಬೇಕು ನಿಮಗೆ. ಆ ಥರ ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಕಂಟೆಂಟ್ ಕೊಡೋದನ್ನು ನಾವು ಹೇಳ್ಕೊಡ್ಬೇಕಾಗಿಲ್ಲ. ಅವರಿಗೆ ಅಂತಲೇ ಫ್ಯಾನ್ಸ್ ಇದ್ದಾರೆ, ಅವರಿಗೆ ಅಂತಲೇ ಕೆಲವಷ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆಯಿತಾ? ಆಮೇಲೆ ಇನ್ನೊಂದು ಏನು ಗೊತ್ತಾ, PR ಸಂಖ್ಯೆ ಕೂಡ ಹೆಚ್ಚಿರುತ್ತೆ. ಹೋಗಿ ನನಗೆ PR ಅಂತ ಕರಿತೀರಲ್ಲ, ನಾನು ಹಣೆ ಬರೋದು. PR ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇನ್ಸ್ಟಾಗ್ರಾಮಲ್ಲಿ PR ಸಂಖ್ಯೆ ತುಂಬ ಇರುತ್ತೆ. ಫಸ್ಟ್ ಆಫ್ ಆಲ್ ನಾನು ಇನ್ಸ್ಟಾಗ್ರಾಮ್ ಚಾನಲ್ಲೇ ಇಲ್ಲ, ಅದರಲ್ಲಿ PR ಹೆಂಗೆ ಬರ್ತಾರೆ ಹೇಳಿ? ಹಾಗಾಗಿ ಒಟ್ಟಾರೆಯಾಗಿ ಏನು ಗೊತ್ತಾ,
ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ. ನಮಗಂತೂ ಆಯಿತಾ, ನಾನೊಂದು ರಿವ್ಯೂವರ್ ಆಗಿ ಹೇಳೋದೇನು ಅಂದರೆ, ಯಾರೇ ಬರಲಿ, ಅದು ಯಾರು ಬೇಕಾದರೂ ಆಗಿರಲಿ, ಯಾರೇ ಬರಲಿ, ನಮ್ಮ ಒಂದು ಸಪೋರ್ಟ್ ಅನ್ನೋದು ಅಲ್ಲಿ ಬರುವಂಥ 18 ಜನಗಳಿಗೂ ಇರುತ್ತೆ. 18 ಜನಗಳಿಗೂ 18 ಕಂಟೆಸ್ಟೆಂಟ್ಗಳಿಗೂ ಸಪೋರ್ಟ್ ಇರುತ್ತೆ. ಈ ಸರಿ 21 ಕಂಟೆಸ್ಟೆಂಟ್ ಬರ್ತಾರೆ ಅಂತಿದ್ದಾರೆ. ನೋಡೋಣ ಯಾರ್ಯಾರು ಬರ್ತಾರೆ ಅನ್ನೋದು. ಒಟ್ಟಾರೆ ಈ ಸರಿ ಏನು ಗೊತ್ತಾ, ಈಗಿನಿಂದನೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಪ್ರತಿಯೊಬ್ಬರು ಬಿಗ್ ಬಾಸಿಗೆ ಹೋಗೋರು ವಿಡಿಯೋ ಮಾಡಾಕಿದ್ದಾರೆ. ಪ್ರತಿಯೊಬ್ಬರು ಎಲ್ಲರಿಗೂ ನೋಡಿದಾಗ ನನಗೆ ಕನಸು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗುವ ಕನಸು ಎಷ್ಟು ಜನಕ್ಕಿದೆ ಅಂತ ನನಗೆ ಒಂಥರ ಖುಷಿಯಾಗುತ್ತೆ. ಯಾಕೆಂದರೆ ತುಂಬ ಜನ ಇದೊಂದು ಟೈಮ್ ಪಾಸ್ ಶೋ ಅಂತಾರೆ. ಬಟ್ ಇನ್ಸ್ಟಾಗ್ರಾಮ್ ತೆರೆದು ನೋಡಿದ್ರೆ ಪ್ರತಿಯೊಬ್ಬರು ವಿಡಿಯೋ ಮಾಡ್ತಾಯಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು, ಸಪೋರ್ಟ್ ಮಾಡಿ, ನನಗೆ ಬಿಗ್ ಬಾಸ್ ಮನೆಗೆ ಹೋಗಬೇಕು, ಸಪೋರ್ಟ್ ಮಾಡಿ ಅಂತ. ನಿಜವಾಗ್ಲೂ ಅದು ನೋಡಿದಾಗ ನನಗೆ ಅನಿಸುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಮನೆಗೆ ಒಂದ್ಸರಿ ಎಂಟ್ರಿ ಆಗಬೇಕು ಅನ್ನೋ ಆಸೆ ಇದೆ. ನಿಜವಾಗ್ಲೂ ಇನ್ಕ್ಲೂಡಿಂಗ್ ನನಗೂ ಇದೆ. ನನಗೂ ಬಿಗ್ ಬಾಸ್ ಮನೆಗೆ ಒಂದಲ್ಲ ಒಂದು ದಿನ ನಾನು ಕಾಲಿಡಬೇಕು ಅನ್ನೋ ನನಗೆ ಆಸೆ ಇದೆ. ಬಟ್ ನನ್ನ ಕನಸೇನು ಅಂದರೆ, ಓಕೆ ನಾನೀಗೊಂದು ವಿಡಿಯೋ ಮಾಡಿದೆ, ನಾನು ಕಳಿಸಿದೆ ಅಂತ, ಅದು ಎಷ್ಟರ ಮಟ್ಟಿಗೆ ಆಯಿತಾ ನನಗೆ ಆಪರ್ಚುನಿಟಿ ಸಿಗುತ್ತೆ ಅನ್ನೋದು ನನಗೆ ಡೌಟ್ ಇದೆ. ಹಾಗಾಗಿ ನಾನು ಕಳಿಸ್ತಾ ಇಲ್ಲ. ನೋಡೋಣ. ಏಕೆ ಅಂತಂದರೆ ಆ ಮ್ಯಾನಿಫೆಸ್ಟಿಂಗ್ ಮಾಡ್ತೀವಲ್ಲ, ನಾವು ಹೋಗಬೇಕು ಎಂದೆಲ್ಲ ಒಂದಿನ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ, ಯಾವುದಾದ್ರೂ ಒಂದು ಸೀಸನ್ನಲ್ಲಿ ಒಂದು ದಿನ ಇದ್ದರೂ ಸಾಕು ಅನ್ನೋದಿದೆಯಲ್ಲ, ಅದು ಒಂದಿನ ನನಗೆ ಈಡೇರುತ್ತೆ ಅಂತ ನಂಬಿಕೆ ಇದೆ. ಇಟ್ಸ್ ಓಕೆ. ನನಗೆ ಬಿಗ್ ಬಾಸಿನ ಮೇಲೆ ಇರುವ ಲವ್ವು, ಅದೇ ರೀತಿ ಬಿಗ್ ಬಾಸ್ನ ರಿವ್ಯೂ ಮಾಡೋತ್ತಿಗೆ ನನಗಿರುವ ಒಂದು ಕ್ಲಿಯಾರಿಟಿ ಆಯಿತಾ, ಆ ಕ್ಲಿಯಾರಿಟಿ ಇರೋದ್ರಿಂದನೇ ನನಗೆ ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕಾಗಲ್ಲ. ಏಕೆಂತಂದರೆ ನೀವು ನೋಡಿರ್ಬೋದು, ನಾನು ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 10 ನಿಮಿಷ 20 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ಮತ್ತು ನಾನು ಏನೂ ರೈಟೇ ಮಾಡಲ್ಲ, ಹಂಗೆ ಹೇಳ್ತಾ ಇರ್ತೀನಿ. ಅದು ನನಗೊಂದು ಇದು ಫ್ಲೂಯೆಂಟಾಗಿ ಬರುತ್ತೆ. ನೋಡೋಣ. ಯಾಕೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೆಚ್ಚಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಷ್ಟೂ ಜನ ಇವಾಗ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಅವ್ರ ಆಸೆಗಳಲ್ಲಿ ಯಾರೋ ಒಬ್ಬರಿಗೆ ಒಂದು ಲಾಟ್ರಿ ಟಿಕೆಟ್ ಥರ ಒಂದು 2 ಜನಕ್ಕಾದರೂ ಕಾಮನ್ ಪೀಪಲ್ಗೆ ಒಂದು ಚಾನ್ಸ್ ಸಿಕ್ಬಿಟ್ರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಇದು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದ್ದು. ನನಗೆ ಇನ್ನೊಂದು ಏನು ಗೊತ್ತಾ ಹೇಳಬೇಕು ಅನ್ಸೋದು ನಿಮಗೆ, ಇದು ಈಗ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತಲ್ವ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಆ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆದಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಹೋಗ್ತಿರೋರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅಂತೇಳಿ. ಅದರಲ್ಲಿ ಬರುವ ಕಂಟೆಸ್ಟೆಂಟ್ಗಳು ಫೇಸ್ ನೋಡಿದರೆ ಗೊತ್ತಾಗ್ಬಿಡುತ್ತೆ ಈ ಪಾರ್ಟಿ ನಿಜ ಹೋಗ್ತಾರೆ ಬಿಗ್ ಬಾಸ್ 13ಗೆ ಅಂತ. ಇವಾಗ ಕೊಟ್ಲೆ ಕಿಚನ್ ಸೀಸನ್ 2 ಅಲ್ಲೂ ಅಷ್ಟೇ. ಭವಿಷ್ಯ ಇರ್ಬೋದು, ತಾಂಡವ್ ಇರ್ಬೋದು, ಅವರಿಬ್ರು 100% ಬಿಗ್ ಬಾಸ್ ಹೋಗೋ ಅಂತಾರೆ ಅವರು ಆಯಿತಾ. ಸಮೀಕ್ಷಾ ಇರ್ಬೋದು, ಏಕೆಂದರೆ ಸಮೀಕ್ಷಾ, ಆಮೇಲೆ ನಮ್ಮ ಅಮೃತ ರಾಜು, ಈ 4 ಕಂಟೆಸ್ಟೆಂಟ್ 100% ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ. ಹೆಚ್ಚಿನ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.